ನೀನ್ ಮನೇಲಿ ಇಲ್ದಿರೋ ಸಮಯ ನೋಡ್ಕೊಂಡು ಅವಳನ್ನ ಬಲವಂತವಾಗಿ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಆದ್ರೆ ಯಾಕಮ್ಮ ಮನೆಯಿಂದ ಹೊರಗೆ ಹಾಕೋ ತಪ್ಪು ನನ್ನ ಅಮೃತ ಅವರು ಏನ್ ಮಾಡಿದ್ರು? ಇದ್ದೇ ಇದೆಯಲ್ಲಪ್ಪ, ಅವ್ರ ಮನ್ಸಿನಲ್ಲಿ ಅನುಮಾನ ಅನ್ನೋ ದೊಡ್ಡ ರೋಗ. ಅಮ್ಮ ನೀನ್ ಏನ್ ಹೇಳ್ತಾ ಇರೋ ನನಗೆ ಅರ್ಥ ಆಗ್ತಾ ಇಲ್ಲ, ಒಂಚೂರು ಬಿಡಿಸಿ ಹೇಳು. ನನ್ನ ಸೊಸೆ ನಾಗಿಣಿ ಅಂತ ಅನುಮಾನ ಪಟ್ಟು ಇವರೆಲ್ಲ ಮನೆಯಿಂದ ಹೊರಗೆ ಹಾಕಿದ್ದಾರೆ ಕಣೋ. ಅವಳನ್ನ ಮನೆಯಿಂದ ಹೊರಗೆ ಹಾಕುವಾಗ ಅವಳಿಗೆ ಕೊಟ್ಟ ಚಿತ್ರಹಿಂಸೆನ ನನ್ನಿಂದ ನೋಡಕ್ ಆಗ್ಲಿಲ್ಲ ಕಣೋ. ಅವಳನ್ನ ಮನೆಯಿಂದ ಹೊರಗೆ ಹಾಕಿದಾಗ ಅವಳು ಪಟ್ಟ ನೋವು ಹಿಂಸೆನ ನೆನೆಸ್ಕೊಂಡ್ರೆ ಈಗಲೂ ನನ್ನ ಕರಳು ಕಿತ್ತು ಬರುತ್ತೆ. ವಿಷ್ಣು, ಹೇಗೋ ಇದೆಯಾ? ಹಾ, ಇನ್ನು ಬದುಕಿದ್ದೀನಿ. ಯಾಕೋ ಈಗ ಮಾತಾಡ್ತಿದ್ಯಾ? ನನ್ನ ಜೀವನೇ ಬಾಯಿಗೆ ಬಂದು ಹಾಗಾಗಿದೆ. ಮಾತಾಡದೆ ಇನ್ನೇನು ಮಾಡಲಿ? ಸದ್ಯ ನೀನು ಹುಷಾರಾದಲ್ಲ, ನಂಗಷ್ಟೇ ಸಾಕು. ಅದೇ ನನಗೆ ಸಂತೋಷ. ಆದರೆ ನಿನಗೊಂದು ಆಘಾತ ಕಾದಿದೆ ಕಣೋ. ಮನೇಲಿ ಅರ್ಜುನ್ ಹೇಮ ಇಬ್ಬರು ಇಲ್ಲ. ಹೇಮ ಅರ್ಜುನ್ನ ಮನೆಯಿಂದ ಹೊರಗಡೆ ಕರ್ಕೊಂಡೋಗಿ ನಾವು ಅಮೃತನ್ನ ಮನೆಯಿಂದ ಹೊರಗಡೆ ಹಾಕಿದ್ವಲ್ಲ, ಆ ವಿಷಯ ಹೇಳ್ತಾಳೆ ಅನ್ಸುತ್ತೆ. ನಿನಗಿದು ಮಾತ್ರ ಗೊತ್ತು, ಆದರೆ ನನಗೆ ಮುಂದೆ ಏನಾಗುತ್ತೆ ಅಂತ ಅನ್ನೋದು ಗೊತ್ತು. ಬಾಯಿ ಮುಚ್ಚಿಡಿರು ನೀನು. ನಾನು ನಿನ್ನ ಪರವಾಗಿ ಮಾತಾಡಿದ್ರೆ ನೀನು ನನ್ನ ಮೇಲೆ ರೇಗ್ತೀಯ. ಹೌದು, ನನ್ನ ಪರಿಸ್ಥಿತಿ ಮನಸ್ಥಿತಿ ಹಾಗಿದೆ. ಯಾರನ್ನು ನಂಬಿದ್ರು ನಿನ್ನನ್ನು ಮಾತ್ರ ನಂಬಾರ್ದು. ಯಾಕೋ ಹೀಗೆ ಮಾತಾಡ್ತಿದ್ಯಾ? ಮುಚ್ಚು ಬಾಯಿ. ಪ್ರಾಣ ಉಳಿಸ್ಕೋಬೇಕು ಅಂದ್ರೆ ಏನು ಬೇಕಾದ್ರೂ ಮಾಡ್ತೀನಿ ನೀನು. ಆಟನೆಲ್ಲ ಕಣ್ಣಾರೆ ನೋಡಿ ಇನ್ನೂ ನಿನ್ನನ್ನು ನಂಬೇಕಾ ನಾನು? ನೀನು ಏನು ಮಾತಾಡ್ತಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಕಣೋ. ನಿನ್ನ ಹತ್ರ ಮಾತಾಡಿ ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಛೇ, ನಾನು ಮನೆಗೆ ಬರಲೇಬಾರ್ದಿತ್ತು. ಒಂದು ಕಡೆ ಅರ್ಜುನ್ ಅನ್ನೋ ನಾಗನ್ನ ಮುಗಿಸಿ, ಇನ್ನೊಂದು ಕಡೆ ನಮ್ಮನ್ನು ಮುಗಿಸಿ ನಾಗಮಣಿನ ಪಡ್ಕೊಳ್ಳೋ ಕುತಂತ್ರ ಅನ್ನಿಸ್ತಾ ಇದೆ. ನಾನೆಲ್ಲಾದರೂ ಹೋಗಿ ನನ್ನ ಪ್ರಾಣನ ಉಳಿಸ್ಕೋಬೇಕು. ಆ ನಾಗ ಬಂದು ಈ ಮುದುಕಿನ ಬೇಕಾದರೆ ಮುಗಿಸ್ಲಿ. ಹೌದು, ಅದೇ ಸರಿ. ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಿಮ್ಮನ್ನ ಅಜ್ಜಿ, ನಿಮ್ಮನ್ನ ಅಪ್ಪ ಅಂತ ಕರೆಯೋದಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ. ನೀವೆಲ್ಲ ಮನುಷ್ಯ, ನಿಮಗೆ ಮನುಷ್ಯತ್ವ ಮಾನವೀಯತೆ ಇದೆಯಾ? ನೀವೆಲ್ಲ ಬದುಕಿರೋದು ಮನುಷ್ಯ ಕುಲಕ್ಕೆ ಒಂದು ಕಪ್ಪು ಚುಕ್ಕೆ ಇಟ್ಟ ಹಾಗೆ. ಯಾಕೋ ಏನೇನೋ ಮಾತಾಡ್ತಿದೆಯಲ್ಲ? ನೀವು ಮಾಡಿರೋ ಘನಂದಾರಿ ಕೆಲಸ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಅಮೃತ ಅವ್ರ ಮೇಲೆ ನಾಗಿಣಿ ಅಂತ ಅನುಮಾನ ಪಟ್ಟು ನಾನು ಮನೇಲಿ ಇಲ್ದಿರೋ ಸಮಯ ನೋಡಿ ಅವರನ್ನು ಹೊರಗಾಕಿದ್ದೀರಲ್ಲ. ಅಯ್ಯಯ್ಯೋ, ಇಲ್ಲ, ನಿನ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ. ನಾವು ಮನೆಯಿಂದ ಹೊರಗಡೆ ಹಾಕಿಲ್ಲ. ಅವಳೆ ಯಾರಿಗೂ ಹೇಳ್ದೆ ಕೇಳ್ದೆ ಮನೆಯಿಂದ ಹೊರಗಡೆ ಹೋಗಿರೋದು. ಸದ್ದು, ಇನ್ನು ಒಂದೇ ಒಂದು ಮಾತಾಡಿದ್ರು ನಿಮ್ಮ ಇಬ್ಬರ ಸಮಾಧಿನ ಇಲ್ಲೇ ಕಟ್ಬಿಡ್ತೀನಿ. ಅವ್ರ
ಮಾಡಿರೋ ಕೆಲಸಕ್ಕೆ ನೀನು ಸಂತೋಷ ಪಡ್ಬೇಕು. ಅದನ್ನ ಬಿಟ್ಟು ಅವ್ರ ಮೇಲೆ ಕೋಪ ಮಾಡ್ಕೊಳ್ತಿದ್ಯಲ್ಲ, ಇದು ತಪ್ಪಲ್ವಾ? ಆ ನಾಗಿಣಿನ ಮನೆಯಿಂದ ಹೊರಗಡೆ ಹಾಕಿದ್ದಕ್ಕೆ ತಾನೆ ನಾನು ಇಲ್ಲಿಗೆ ಬರೋದಕ್ಕಾಗಿದ್ದು. ಇವತ್ತು ಮನೆಗೆ ಬಂದಿದ್ದೀನಿ, ನಿನ್ ಮನಸ್ಸಿಗೂ ಬರ್ತೀನಿ. ಇಡೀ ನಿನ್ನ ಜೀವನದಲ್ಲಿ ಅನುಭವಿಸ್ತಾ ಇರೋಷ್ಟು ಸಂತೋಷನ, ಸುಖನ, ಉಲ್ಲಾಸ, ಉತ್ಸಾಹನ ಅನುಭವಿಸ್ತೀಯ. ಅರ್ಜುನ್, ಈಗ ಹೋಗಿ ಅವ್ರ ಹತ್ರ ನೀನು ಧನ್ಯವಾದ ಹೇಳು. ನನಗಾಗ್ತಿರೋ ಸಂತೋಷನ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಏನು ನಂದ, ಇವ್ನು ಹೀಗೆ ಹೇಳ್ತಾ ಇದ್ದಾನೆ? ನನಗೂ ಅದೇ ಅರ್ಥ ಆಗ್ತಿಲ್ಲ. ಅಮೃತ ಅವ್ರನ್ನ ನಾಗಿಣಿ ಅಂತ ಅನುಮಾನ ಪಟ್ಟು ಮನೆಯಿಂದ ಹೊರಗಾಕಿ ನೀವೆಲ್ಲ ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ಈಗ ನಾನು ಈ ಮನೆಯಲ್ಲಿ ಸಂತೋಷವಾಗಿ ಉಸಿರಾಡ್ತಾ ಇದ್ದೀನಿ. ಸಂತೋಷವಾಗಿ ಉಸಿರಾಡ್ತಾ ಇದ್ದೀನಿ. ನೆಮ್ಮದಿಯಾಗಿ ಇದ್ದೀನಿ. ನೀವ್ ಹೀಗ್ ಮಾಡ್ಬೋದು ಅಂತ ನಿರೀಕ್ಷಣೆ ಇರಲಿಲ್ಲ. ನಿಮಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ. ಅಂತೂ ಇಂತೂ ಆ ಅಮೃತದಿಂದ ನನಗೆ ಬಿಡುಗಡೆ ಸಿಕ್ತಲ್ಲ, ತುಂಬಾ ಖುಷಿಯಾಗಿದ್ದೀನಿ. ಅರ್ಜುನ್, ನರರಾಗ್ಲಿ ಸುರರಾಗ್ಲಿ ಕಿನ್ನರ ಪುರುಷರಾಗ್ಲಿ ನನ್ನ ಮನಸ್ಸನ್ನ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ನೀನೇ ಉದಾಹರಣೆ. ನನ್ನ ಮಾಯೆ ಅನ್ನೋ ಮಳುವಿನಲ್ಲಿ ಸಿಕ್ಕಿ ವಿಲ ಅಂತ ಒತ್ತಾಡ್ತಾ ಇರೋ ನೀನು ಅರ್ಜುನ್. ನನ್ನ ಮೋಹದ ಬೆಂಕಿ ಮುಂದೆ ಬೆಣ್ಣೆ ತರ ಕರಗೋಗ್ಯ. ನನ್ನ ಬಂಧನದಿಂದ ನಿನಗೆ ಮುಕ್ತಿನೇ ಇಲ್ಲ. ಈ ಪೆಟ್ಟಿಗೆ ಒಳಗಡೆ ಯಾವುದೋ ದೈವಿ ಶಕ್ತಿ ಇರೋದಂತೂ ಸತ್ಯ. ಯಾವ ತಪ್ಪು ಮಾಡದೇ ಇದ್ರು ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಅಧರ್ಮಿಗಳು ಅಟ್ಟಹಾಸದಿಂದ ಮೆರಿತಾ ಇದ್ದಾರೆ. ಪ್ರಾರಂಭದಲ್ಲಿ ಅಸತ್ಯಕ್ಕೆ ಅಧರ್ಮಕ್ಕೆ ಜಯ ಸಿಕ್ಕಿದ್ರು, ಕೊನೆಗೆ ನಿಲ್ಲೋದು ಗೆಲ್ಲೋದು ಸತ್ಯ ಮಾತ್ರ. ಆ ನಂಬಿಕೆಲೆ ನಾನು ಇದ್ದೀನಿ. ಈ ಧರ್ಮ ಯುದ್ಧದಲ್ಲಿ
ನನಗೆ ಜಯ ಸಿಗೋ ಹಾಗೆ ಮಾಡು ತಂದೆ. ಯಾಕೆ ಅಂದರೆ ನಾನು ನಾಗಿಣಿ ಆಗಿದ್ರು ಸಹ, ಅರ್ಜುನ್ ಅವರು ಸಾಮಾನ್ಯ ಮನುಷ್ಯರಾಗಿದ್ರು ಸಹ ಅವರ ಪ್ರೀತಿ ಇಲ್ಲದೆ ನಾನು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ನನ್ನಿಂದ ಅರ್ಜುನ್ ಅವ್ರನ್ನ ದೂರ ಮಾಡಬೇಡ. ಆಳಾಗಿದ್ರು ಅರಸನೆಂಬ ಭ್ರಮೆ ಬೇಡ, ಅಜನಾಗಿದ್ರು ಗಜ ಎಂಬ ಅಹಂಕಾರ ಬೇಡ, ಯೋಗ್ಯತೆ ಇಲ್ಲದ ಯೋಗನ ಬಯಸ್ಬೇಡ. ಶ್ವಾನಕ್ಕೂ ಶಾರ್ದೂಲಕ್ಕೂ ಭೂವಿ ದಿವಿಯ ಅಂತರ ಇದೆ. ಅರಿತುಕೊಳ್ಳೋ ಮನಸ್ಸುಗಳಿಗೆ ಮಾತ್ರ ಇಲ್ಲಿ ಬರ ಇದೆ. ಅಜ್ಜಿ, ನಿಮ್ಮ ಮಾತು ನನಗೆ ಅರ್ಥ ಆಗ್ತಿಲ್ಲ. ನೀವೇನು ಹೇಳಬೇಕು ಅಂತಿದ್ರೋ ಅದನ್ನ ನೇರವಾಗಿ ಹೇಳಿ. ಏಯ್, ಯಾರ್ಯಾರ ಯೋಗ್ಯತೆ ಎಲ್ಲೆಲ್ಲಿದೆಯೋ, ಯಾರ್ಯಾರ ಸ್ಥಾನಮಾನ ಹೇಗಿದೆಯೋ ಹಾಗೆ ನಡ್ಕೋಬೇಕು. ಆಗ್ಲೇ ಪ್ರತಿಯೊಬ್ಬರಿಗೂ ಬೆಲೆ. ಇಲ್ಲಿಗೆ ಯಾಕೆ ಬಂದೆ ನೀನು? ನಿನ್ನ ಸ್ಥಾನ ಇದಲ್ಲ. ದೇವರ ಮನೆ ಮುಂದೆ ನಿನ್ನ ನೆರಳು ಸೋಕಬಾರ್ದು. ನೀನಿಲ್ಲಿ ಕಾಲು ಇಡಬಾರ್ದು. ಅಜ್ಜಿ, ಈಗ ನನ್ನಿಂದ ಏನು ಅಪರಾಧ ಆಯಿತು ಅಂತ ಹೀಗೆ ಹೇಳ್ತಾ ಇದ್ದೀರಾ? ಬರೀ ಅಪರಾಧ ಅಲ್ಲ, ಮಹಾಪರಾಧ, ಘೋರ ಅಪರಾಧ. ನಿನಗೂ ಈ ಮನೆಗೂ ಏನ್ ಸಂಬಂಧ? ಈ ಮನೆಗೆ ನೀನ್ ಯಾರು? ಇಷ್ಟೊತ್ತು ಅರಳು ಹುರಿದಾಗ ಮಾತಾಡ್ತಾ ಇದ್ದೋಳು ಯಾಕೆ ತೆಪ್ಪಗಾದೆ? ಅತ್ತೆ, ದಯವಿಟ್ಟು ಕ್ಷಮಿಸಿ. ಅಮೃತನ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಅವಳಿಗೆಲ್ಲ ಹೇಳ್ತೀನಿ. ಅಮೃತ, ಬಮ್ಮ. ಲೇ ನಾಗಿಣಿ, ಅರ್ಜುನ್ ಸಾಗರ ಆದ್ರೆ ನಾನು ನದಿ ಕಣೆ. ನದಿ ಸಾಗರದಲ್ಲಿ ಸಂಗಮ ಆದ್ರೆ ಮಾತ್ರ ಆ ನದಿಗೆ ಒಂದು ನೆಲೆ ಬೆಲೆ. ಆ ಸಂಗಮಕ್ಕೆ ಅಡ್ಡವಾಗಿ ನಿಂತಿರೋದು ನೀನು. ನಿನ್ನನ್ನ ಅರ್ಜುನ್ ಮನಸ್ಸಿಂದ ದೂರ ಮಾಡೋದು ಹೇಗೆ ಅಂತ ನನಗೆ ಚೆನ್ನಾಗಿ ಮಣಿಯವರೇ, ನಿಮ್ಮ ಜೊತೆ ಪುಷ್ಪಗಿರಿಲಿ ಓಡಾಡಿದ್ದು, ನಿಮ್ಮ ಇಂಪಾದ ಧ್ವನಿನ ಕೇಳಿದ್ದು, ನಿಮ್ಮ ಮೋಹಕವಾದ ನಗುನ ನೋಡಿದ್ದು, ಇದ್ಯಾವುದನ್ನು ನನ್ನ ಕೈಲಿ ಮರೆಯೋದಕ್ಕೆ ಆಗ್ತಾ ಇಲ್ಲ. ನನ್ನ ಮೋಹದ ಮಾಯೆಗೆ ಮಂಜಿನ ತರ ಕರ್ಗೋಗಿದ್ಯಾ, ನೀರಿನ ತರ ಹರಿದೋಗಿದ್ಯಾ. ಇದೆ ನಾನು ನಿರೀಕ್ಷೆ ಮಾಡಿದ್ದು. ಹೇ ಅರ್ಜುನ್, ಏನೋ ಆಗಿದೆ ನಿನಗೆ ಅಲ್ವೋ? ಅಮೃತ ಸಿಕ್ಕಿದ್ರೆ ಸಾಕು, ಅವಳ ಜೊತೆ ಮಾತಾಡಿದ್ರೆ ಸಾಕು ಅಂತ ಹೇಳ್ತಾ ಇದ್ದು ನೀನು. ಇವತ್ತು ಅವಳು ಮನೆಯಿಂದ ಹೋಗೋದನ್ನೇ ಕಾಯ್ತಾ ಇದ್ದೆ. ಮನೆಯಿಂದ ಹೋದ್ಮೇಲೆ ನಾನೀಗ ನೆಮ್ಮದಿಯಿಂದ ಉಸಿರಾಡ್ತಾ ಇದ್ದೀನಿ ಅಂದ್ಯಲ್ಲ. ನನ್ನ ಸೊಸೆನ ನೀನು ಇಷ್ಟೇನ ಪ್ರೀತಿಸ್ತಾ ಇದ್ದಿದ್ದು? ನಿನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ ನನಗೆ. ನನ್ನ ಸೊಸೆ ನಾಗಿಣಿ ಅಂತ ಅನುಮಾನ ಪಟ್ಟು ಇವರೆಲ್ಲ ಮನೆಯಿಂದ ಹೊರಗೆ ಹಾಕಿದ್ದಾರೆ ಕಣೋ.
ಅವಳನ್ನ ಮನೆಯಿಂದ ಹೊರಗೆ ಹಾಕುವಾಗ ಅವಳಿಗೆ ಕೊಟ್ಟ ಚಿತ್ರಹಿಂಸೆನ ನನ್ನಿಂದ ನೋಡೋಕ್ಕಾಗಲಿಲ್ಲ ಕಣೋ. ಹೌದಮ್ಮ, ನೀನು ಹೇಳ್ತಾ ಇರೋದು ನಿಜ. ನಾನಾಗಿಲ್ಲ. ಯಾಕೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಏನು ಹೀಗಂದ್ರೆ? ನನಗೂ ಗೊತ್ತಿಲ್ಲ ಅಮ್ಮ. ನನ್ನ ಯಾರೋ ನಿಯಂತ್ರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ದೇವ್ರೆ, ಏನು ಹಾಗಂದ್ರೆ ಅರ್ಜುನ್? ನನಗೂ ಅರ್ಥ ಆಗ್ತಾ ಇಲ್ಲ ಅಮ್ಮ. ಅಯ್ಯೋ, ಅಲ್ಲಿ ಅದಕ್ಕೆ ಏನು ಕಷ್ಟಪಡ್ತಿದ್ದಾರೋ ಏನೋ, ಅದ್ಯಾವುದೂ ಗೊತ್ತಿಲ್ಲದೆ ನಿನಗೂ ಅದಕ್ಕೂ ಸಂಬಂಧನೇ ಇಲ್ವೇನೋ ಅಂತ ಕೂತಿದೆಯಲ್ಲೋ. ಅರ್ಜುನ್, ನೀನು ಯಾಕೋ ಈಗ ಬದಲಾದೆ? ನಿಜ. ಊರಿಗೆ ಹೋದ್ರೆ ಪದ್ಮಾವತಿ ಅನ್ನೋ ಹಾಗೆ ಆಡ್ಬೇಡ. ಅಮೃತ ಹೋಗಿದ್ದು ಒಳ್ಳೇದೇ ಆಯ್ತಲ್ವಾ? ಇಲ್ಲ, ನನ್ನನ್ನು ನಿಯಂತ್ರಿಸೋದಕ್ಕೆ ಯಾವುದೋ ಒಂದು ಅಗೋಚರ ಶಕ್ತಿ ಪ್ರಯತ್ನ ಪಡ್ತಿರೋದಂತೂ ನಿಜ. ನಾನು ಅದರ ಹಿಡಿತಕ್ಕೆ ಸಿಗೋದಿಲ್ಲ, ಸಿಗಬಾರ್ದು. ಯಾವ ನಾಗಮಣಿಯಿಂದ ನೀನು ಇಷ್ಟೊಂದು ಮೆರಿತಿದ್ಯೋ ಆ ನಾಗಮಣಿ ನಿನ್ ಜೊತೆ ಶಾಶ್ವತವಾಗಿ ಇರೋದಿಲ್ಲ. ಆದಷ್ಟು ಬೇಗ ಹೊರಗೆ ಬರುತ್ತೆ. ಆ ನಾಗಮಣಿ ಹೊರಗೆ ಬಂದ್ಮೇಲೆ ನಿನ್ನನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ನಿನ್ನನ್ನು ಒಮ್ಮೆ ತರ ಆಡಿಸ್ತೀನಿ. ನಮ್ಮ ಅತ್ತೆ ಹಾಗಂದ್ರು ಅಂತ ಬೇಜಾರು ಮಾಡ್ಕೊಳ್ಬೇಡ ಅಮೃತ. ಅವ್ರ ಸ್ವಭಾವ ಎಂಥದ್ದು ಅನ್ನೋದು ನೀನು ನಮ್ಮ ಮನೆಗೆ ಬಂದ ತಕ್ಷಣ ಗೊತ್ತಾಗಿದೆ. ಆ ಪೆಟ್ಟಿಗೆಲಿ ಏನಿದೆ? ನನಗೂ ಸರಿಯಾಗಿ ಗೊತ್ತಿಲ್ಲ, ಆದರೆ ನಮ್ಮ ಯಜಮಾನರು ಹೇಳೋ ಹಾಗೆ ಆ ಪೆಟ್ಟಿಗೆಯಲ್ಲಿ ದೇವಿಗೆ ಸಂಬಂಧಪಟ್ಟ ಒಂದು ಶಕ್ತಿ. ನಿಂತ್ಕೋ. ಯಾಕೆ ಈ ಹುಚ್ಚು ಕುತೂಹಲ? ಈ ಅಧಿಕ ಪ್ರಸಂಗತನ ಒಳ್ಳೇದಲ್ಲ. ನಿನಗೆ ತಿಳ್ಕೊಳ್ಳೋ ಯೋಗ್ಯತೆ ಇದ್ರೆ ನೀನು ಬಯಸದೇ ಇದ್ರೂ ತಾನಾಗಿ ತಿಳಿಯುತ್ತೆ. ನಿನಗೆ ಯೋಗ ಇಲ್ಲ ಅಂದ್ರೆ ನೀನು ಶತ ಪ್ರಯತ್ನ ಪಟ್ಟರು ಏನು ಪ್ರಯೋಜನ ಇಲ್ಲ. ನಿನ್ನನ್ನು ನಾನೇ ಹೊರಗಡೆ ಕಳಿಸ್ತಾ ಇದ್ದೆ ಈ ಮನೆಯಿಂದ. ಆದರೆ ನೀನು ಈ ಮನೆಗೆ ಬಂದ ತಕ್ಷಣ ನನ್ನ ಸೊಸೆ ಗರ್ಭಿಣಿ ಅಂತ ಗೊತ್ತಾಯಿತು.
ಆ ಒಂದೇ ಒಂದು ಕಾರಣಕ್ಕೆ ನೀನು ನಮ್ಮನೆಯಲ್ಲಿರೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಇದನ್ನು ನೀನೇನಾದರೂ ದುರುಪಯೋಗ ಪಡಿಸ್ಕೊಂಡ್ರೆ ನನ್ನ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ. ಆಗ ನೀನಾಗಿ ಈ ಮನೆಯಿಂದ ಹೊರಗಡೆ ಹೋಗಬೇಕಾಗತ್ತೆ. ಹುಷಾರ್.